ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನೋ ಸುಟ್ಟು ವಾಸನೆ ಬರ್ತೈತಲ್ಲ. ಅಯ್ಯ, ಇಲ್ಲಿರೋ ಹಾಸಿಗೆ ಎಲ್ಲೋಯ್ತು? ಅಕ್ಕ, ಅತ್ತೆ, ಮುಸಿ ಬೇಗ ಬನ್ನಿ. ಅತ್ತೆ, ಏನಮ್ಮ, ಏನಾಯ್ತು? ಅತ್ತೆ, ಇಲ್ಲಿರೋ ಹಾಸಿಗೆನೇ ಕಾಣಿಸ್ತಿಲ್ಲ. ಏನೋ ಸುಟ್ಟಿರೋ ವಾಸನೆ ಬರ್ತೈತೆ. ಹೌದಲ್ಲ, ಹೌದಲ್ಲ, ಸುಟ್ಟು ವಾಸನೆ ಬರ್ತೈತೆ. ಇದು ಯಾರು ಮಾಡೋರು ಅಂತ ನನಗೆ ಗೊತ್ತೈತೆ. ಎಲ್ಲ ಮಾಡಿದೆ. ನನಗೆ ಸಿಗ್ತಿರೋ ಸುಖ ನನ್ನ ಮಗನಿಗೂ ಸಿಗಬಾರ್ದು. ಅದಕ್ಕೆ ಸುಟ್ಟಾಕ್ಬಿಟ್ಟೆ. ನಾನು ಮಗನೇ ಮುಂದೆ ಕೆಲಸ ಆಯ್ತು. ರಾಣಿ, ಅದೇನಾಗ್ಬಿಟ್ಟೈತೆ ಅಂದ್ರೆ ಶಾರ್ಟ್ ಸರ್ಕ್ಯೂಟ್ ಆಗ್ಬಿಟ್ಟು ಹಾಸಿಗೆ ಸುಟ್ಟೋಗ್ಬಿಟ್ಟೈತೆ. ನಮ್ಮ ಸೋಮ ಕರೆಕ್ಟ್ ಟೈಮಿಗೆ ಬಂದು ಕೆಲಸದವ್ರ ಹತ್ರ ಹಾಸಿಗೆ ತೆಗೆದು ಆಚೆ ಹಾಕ್ಸೋನೆ. ರಾಣಿ, ನೀನೇನು ಟೆನ್ಷನ್ ಮಾಡ್ಕೊಳ್ಬೇಡ. ಎಲೆಕ್ಟ್ರಿಷಿಯನ್ನ ಕರೆಸಿ ಸರಿ ಮಾಡಿಸೋಣ. ನನ್ನ ಮಗ ಸೊಸೆ ಮಲ್ಕೊಳ್ಳೋ ಹಾಸಿಗೆನೇ ಸುಟ್ಟೋಯ್ತಲ್ಲ. ಅಯ್ಯೋ ದೇವ್ರೆ, ನಿನ್ಗೆ ಯಾಕಪ್ಪ ಈ ಥರ ಕೋಪ ನನ್ನ ಮಕ್ಕಳ ಮೇಲೆ? ಅಯ್ಯೋ, ಮನೆ ತುಂಬಾ ರೂಮ್ಗಳಿದೆ, ಯಾವುದೋ ಒಂದು ಕೋಣೆಯಲ್ಲಿ ಮಲ್ಕೊಳ್ತಾರೆ ಬಿಡಿ. ಅಕ್ಕ, ಮನೆ ತುಂಬಾ ಕೋಣೆ ಇದ್ರುವೆ ದ್ಯಾವ್ರ ಕೋಣೆಗಿರೋ ಬೆಲೆ ಬೇರೆ ಕೋಣಕ್ಕೆ ಇರ್ತೈತಾ? ಹೊಸದಾಗಿ ಮದುವೆ ಆಗಿರೋ ಮಕ್ಕಳು, ನೀವು ಜೀವನ ಶುರು ಮಾಡಬೇಕಾಗಿದ್ದು ಈ ಕೋಣೆನಲ್ಲೇ. ನೀವು ಮಲ್ಕೊಳ್ಳೋ ಹಾಸಿಗೆನೇ ಸುಟ್ಟೋಯ್ತು ಅಂತಂದ್ರೆ ತುಂಬ ನೋವಾಗುತ್ತಮ್ಮ. ಈ ನನ್ನ ಮಕ್ಕಳಿಗೆ ಮನೆ ಒಳಗಡೆ ಬಿಟ್ಕೊಂಡಿರೋದೇ ಹೆಚ್ಚು. ಅಂಥದ್ರಾಗೆ ಹಾಸಿಗೆ ಮೇಲೆ ಮಲ್ಕೋಬೇಕಂತೆ. ಸಗಣಿ ಸಾರಿಸಿರೋ ನೆಲದ ಮೇಲೆ ಮಲ್ಕೊಂಡಿರೋದು ಮರ್ತೋಗದೆ. ತಿರುಪೆ ಸೋಕಿ ಕಚಡಗಳಿಗೆ ಸುಟ್ಟೋಗಿರೋ ಹಾಸಿಗೆ ಮತ್ತೆ ನಿಮಗೆ ಸಿಗಾಕಿಲ್ಲ. ಇಲ್ಲೆಲ್ಲೂ ಇರೋಕ್ಕಾಗ್ದೇ ವಾಪಸ್ ಕೊಟ್ಟಿಗೆಗೆ ಬೀಳಬೇಕು ನನ್ನ ಮಕ್ಕಳ. ಚಿಗವ, ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕತ್ತೀರಾ? ನಮ್ಮ ರೂಮ್ ಬಿಟ್ಕೊಟ್ಬಿಡ್ತೀವಿ ಬಿಡಿ. ಅಯ್ಯೋ ಭಾವ, ಬ್ಯಾಡ. ಸುಮ್ಕೆ ನಮ್ಮಿಂದ ನಿಮ್ಗೆ ಯಾಕೆ ತೊಂದ್ರೆ? ನೆಲದ ಮೇಲೆ ಮಲ್ಕೊಂಡ್ ಅಭ್ಯಾಸ ಐತೆ ನಂಗೆ. ಅಯ್ಯೋ, ನೀನ್ ಈ ಮನೆ ರಾಣಿ, ಮಾಸ್ತಿ ಕೊಪ್ಲು ರಾಣಿ ನೀನು. ಅಕ್ಕ, ಯಾರೇನೇ ಅಂದ್ರುವೆ ನನ್ನ ಮಣ್ಣಂಗ್ ತಂಗಿ, ನನ್ನ ಗಂಡುಗೆ ಹೆಣ್ತಿನೇಯ. ನಾನು ನೆಲದ ಮೇಲೆ ಮಲ್ಕೋಬೇಕು ಅಂತ ಅದು ಯಾವ ಇಚ್ಛೆ ಇದ್ರೆ ಹಂಗೆ ಆಗ್ಲಿ ಬಿಡಿ. ಸದ್ಯ ಯಾರಿಗೂ ತೊಂದರೆ ಆಗಿಲ್ವಲ್ಲ, ಆಟ್ ಸಾಕು. ದೇವ್ರೆ ಬತ್ತನ ನಿನಗೆ ಹಾಸಿಗೆ ಕೊಡಕ್ಕೆ. ಅಬ್ಬಬ್ಬಬ್ಬಬ್ಬಬ್ಬ, ಇವಳು ರಾಣಿ ಅಲ್ಲ, ಡೌರಾಣಿ. ಯಜಮಾನ್ರೆ, ಮಾರಗುಡಿಯಿಂದ ಬೀಗರು ಬಂದಿದ್ದಾರೆ. ಅಣ್ಣ ಬಂದವನ? ಅಣ್ಣ, ರಾಣಿ, ರಾಣಿ ಸಂದಾಗಿದ್ದೀನವಾ? ನೀನ್ ಚೆನ್ನಾಗಿದ್ಯಾ? ಅಜ್ಜಿ ನಮಸ್ಕಾರ. ಗೌಡ್ರೆ ಸಂದಾಗಿದ್ದೀರಾ? ನೀನ್ ಸಂದಾಗಿದೆಯಾ ಶಿವ? ನಾನು ಸಂದಾಗಿದ್ದೀನಿ. ಮದುವೆ ಆದ್ಮೇಲೆ ಸಂಪ್ರದಾಯ ಪ್ರಕಾರ ಇದನ್ನೆಲ್ಲ ಕೊಡ್ಬೇಕಿತ್ತಲ್ಲ, ಅದಕ್ಕೆ ಎಲ್ಲ ತಕ್ಕ ಬಂದು ಹಂಗೆ ಬಾಗ್ನ ಕೊಟ್ಟೋಗುಮ ಅಂತ ಬಂದು. ಶಿವ, ಒಂದೇ ನಿಮಿಷ ಬಂದೆ. ಸರಿ ಗೌಡ್ರೆ. ಓಹೋ ಹೋ ಹೋ ಗೌಡ್ರೆ, ಭಾರಿ ಇದ್ದೀರಿ ಬಿಡಿ ನೀವು. ಇಷ್ಟು ಬೇಗ ಸೈನ್ ಹಾಕಿಸ್ಕೋತೀರಿ ಅಂತ ಅನ್ಕೊಂಡಿರ್ಲಿಲ್ಲ. ನೀವೇನು ಗೌಡ್ರೆ, ನಾವೇನು ಕಂಡಿರ್ಲಿಲ್ಲ. ಕೂದಲಲ್ಲಿ ಬೆಣ್ಣೆ ತೆಗೆದಷ್ಟು ಕಷ್ಟ ಆಯ್ತದೆ ಅನ್ಕೊಂಡಿದ್ವಿ. ಆದ್ರೆ ಬೆಣ್ಣೆಲಿ ಕೂದಲು ತೆಗೆದಷ್ಟು ಈಸಿ ಆಗೋಯ್ತು ನೋಡಿ. ಅಂತೂ ಇಂತೂ ಸೈನ್ ಹಾಕ್ಸ್ಕೊಬಿಟ್ಟು. ಗಳಿಸ್ದವನ್ ಗಂಟನ್ನ ಬಳಸ್ದವನ್ ಮುಕ್ಕದಂತೆ ಹಂಗಾಯ್ತು ಕತೆ. ಈರ್ಭದ್ರೇನವ್ರೆ, ಕುತ್ತಿಗೆ ಕೂತ್ಕೊಳ್ಳೋಂಥದ್ದು ಏನಾದ್ರೂ ಇದ್ರೆ ಹೇಳಿ, ಒಂದೇ ಕ್ಷಣದಲ್ಲಿ ಗಳಿಸ್ಕೊಬಿಡ್ತಾ ಇದ್ದೆ. ಆದ್ರೆ ಇದು ತೊಟ್ಲುನ ತೂಗಿ ಮಗುನ ಕಿಡ್ನಾಪ್ ಮಾಡೋ ಸೀನು. ಅದಕ್ಕೆ ಅಲ್ವಾ ಗಂಟಿನಿಂದ ಬಿದ್ದು ಇಷ್ಟೆಲ್ಲ ಮಾಡಿದ್ದು. ಅಂತೂ ಇಂತೂ ಸೈನ್ ಹಾಕಿಸ್ಬಿಟ್ವು. ಆದ್ರೂ ನಾಗೇಗೌಡ್ರೆ, ಆ ರಾಣಿ ಶಿವು ತಂಗಿ, ಅವಳ ಮೇಲೆ ಯಾವಾಗ್ಲೂ ಒಂದು ಕಣ್ಣಿರ್ಲಿ. ಇವಾಗ ಕಣ್ಣಿರ್ತದೆ ಗೌಡ್ರೆ. ಒಂದು ಸಲ ಆಸ್ತಿ ನಮ್ಮ ಕೈಗೆ ಬಂದ್ಮೇಲೆ ಅವಳ ಮೇಲೆ ಮಣ್ಣಿರ್ತದೆ.
ಗಂಜಿ ಕುಡಿದ್ರು ಗಂಡನ ಮನೇಲೇಸು ಅಂತ ನಿಮ್ಮ ಮನೆಗೆ ಬಂದಿರೋ ಹೆಣ್ಣು ಪಾಪ ಅವಳು. ಆದರೆ ಗಂಡನಲ್ಲಿ ಗುಣ ಇಲ್ಲ, ಗಡಿಗೆ ಲಕ್ಕಿ ಇಲ್ಲ ಅಂದಂಗೆ ಆಗಿರುತ್ತೆ ನಿಮ್ಮ ಸಹವಾಸ ಮಾಡಿ. ಅಕ್ಕಿಗೆ ಹೋದ್ರಿ ನೀವು, ಒಂದ್ಸಲ ಆಸ್ತಿ ಕೈಗೆ ಬಂದ್ಮೇಲೆ ಪ್ರಾಣನೇ ಇರಕ್ಕಿಲ್ವಲ್ಲ. ಒಳ್ಳೇದೇ ಆಯ್ತು ಗೌಡ್ರೆ. ಆ ಶಿವು ನಾಶಕ್ಕೆ ಇಲ್ಲಿಂದಲೇ ಮೊದಲನೇ ಹೆಜ್ಜೆ ಶುರುವಾಗಲಿ. ಎಷ್ಟು ದಿವಸ ಆದ ಸೋಲ್ಗೆ ಇಲ್ಲಿಂದ ಸೇಡು ತೀರಿಸ್ಕೊಂಡಂಗೆ ಆಗುತ್ತೆ. ಇನ್ನೊಂದು ವಿಷಯ ಗೌಡ್ರೆ, ನಿಮ್ಮನ್ನು ಕೇಳಬೇಕಿತ್ತು. ಆ ರಾಣಿ ಮತ್ತು ಪೆದ್ದ ಒಟ್ಟಿಗೆ ಮಲಗ್ತಾ ಇದ್ರು, ಆ ರಾಣಿಗೆ ಇವನು ಇನ್ನೂ ಪೆದ್ದ ಅಂತ ಗೊತ್ತಾಗಿಲ್ವಾ? ಗೊತ್ತಾಗಿದ್ರೆ ಸುಮ್ಕೆ ಇರ್ತಿದ್ರ. ಇವಾಗ್ಲೂ ಶಿವು ಪಾರು ಬಂದವ್ರೆ ಅದೇನೋ ಬಾಗಣ ಕೊಡಕ್ಕೆ ಅಂತ ಏನು ಹೇಳಿಲ್ಲ ಅವಳು. ಜೊತೆಗೆ ನಮ್ ಸೋಮ ಹುರ್ಕೊಂಡು ಹಾಸಿಗೆಗೆ ಬೆಂಕಿ ಇಕ್ಬಿಟ್ಟಿದ್ದ, ಆದ್ರೂ ಏನ್ ಹೇಳಿಲ್ಲ ಅವಳು. ಹಾಗಿದ್ಮೇಲೆ ಸತ್ಯ ಇನ್ನೂ ಗೊತ್ತಾಗಿಲ್ಲ. ಒಳ್ಳೇದಾಯ್ತು. ಈಗ ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಸೈನ್ ಆಗೋಗಿದೆ ಅಂದರೆ ರಾಣಿ ಕೋಟಿ ಒಡತಿ ಆದ್ಲು ಅಂತಲೇ ಅರ್ಥ ಅಲ್ವಾ? ಆ ಮ್ಯಾರೇಜ್ ಸರ್ಟಿಫಿಕೇಟ್ ಪತ್ರನ ನನಗೆ ತಲುಪಿಸಿ, ಅದನ್ನಿಟ್ಕೊಂಡು ಅದ್ರ ಜೊತೆಗೆ ಆಸ್ತಿ ಪತ್ರನ ರಿಜಿಸ್ಟರ್ ಮಾಡಿಸಿ ಕಳಿಸ್ತೀನಿ ನಿಮಗೆ. ಹೇಗಾದರೂ ಮಾಡಿ ಮತ್ತೆ ರಾಣಿ ಸೈನ್ ಹಾಕಿಸ್ಕೊಂಬಿಡಿ. ಆದರೆ ಹುಷಾರು, ಎಚ್ಚರ ಇರಲಿ. ಆಯ್ತು ಗೌಡ್ರೆ, ಆದ್ರೆ ಒಂದಂತೂ ಸತ್ಯ, ಆ ರಾಣಿ ಹಸ ಇದ್ದಂಗೆ. ಮುಂದೆ ಬಂದ್ರೆ ಹಾಯಲ್ಲ, ಹಿಂದೆ ಬಂದ್ರೆ ಒದಿ ಹಾಕಲ್ಲ. ಸರಿ, ಫೋನ್ ಮಾಡುತ್ತೇನೆ. ಒಳ್ಳೇದಾಗಿ. ಶಿವು ಫೋನ್ ಯಾರು ತವ ಮಾತಾಡ್ತಿದ್ರಿ ಗೌಡ್ರೆ? ಅದು ನೀವು ಯಾರು ತವ ಮಾತಾಡ್ತಿದ್ರಿ ಅನ್ನೋದು ನನಗೆ ಬ್ಯಾಡ್ದೆ ರೈಸ್ಯ. ಆದ್ರೆ ರಾಣಿನ ಮನಗೌಡ್ರು ಮಲಿಕಳು ಹಾಸಿಗೆ ಸುಟ್ಟೋಗೈತಂತೆ. ಶಿವು ಅದು ಶಾರ್ಟ್ ಸರ್ಕ್ಯೂಟ್ ಅಪ್ಪ. ಪುಣ್ಯ ಯಾರಿಗೂ ಏನು ಆಗ್ಲಿಲ್ಲ. ಆಗಂಗೂ ಇಲ್ಲ ಗೌಡ್ರೆ. ನಮ್ಮ ತಂಗಿ ಮ್ಯಾಕೆ ಒಂದೇ ಒಂದು ಗೆರೆನೂ ಬೀಳಂಗಿಲ್ಲ. ಹಾಸಿಗೆನಾಗೆ ಯಾರು ಇರಲಿಲ್ಲ. ಒಳ್ಳೇದಾಯ್ತು. ನನ್ನ ತಂಗಿ ಗಂಡನು ಹಾಸಿಗೆ ಮ್ಯಾಕೆ ಎದ್ದಿದ್ರೆ ಏನ್ ಗತಿ ಗೌಡ್ರೆ, ಏನ್ ಗತಿ? ನಿಮ್ದು ಅರಮನೆನೇ ಇರ್ಬೋದು, ಆದ್ರೆ ಇಲ್ಲಿರೋ ಜನರ ಜೀವದ ಮ್ಯಾಕೆ ಅಪಾಯ ಆಗಂತ ಘಟನೆ ಆಯ್ತದೆ ಅಂದ್ರೆ ಹೆಂಗೆ ಗೌಡ್ರೆ? ನಮ್ದು ಪುಟ್ಟ ಮನೆನೇ, ಒಂದು ಹಾಲು, 2 ರೂಮು, ಒಂದು ಅಡಿಗೆ ಕೋಣೆ ಆಟೆ. ಆದ್ರೆ ಇವತ್ತಿನ ಗಂಟ ಯಾರಿಗೂ ಏನು ಆಗ್ದಂಗೆ ನಾನು ನೋಡ್ಕೊ ಬಂದೀವಿ. ಮನೆ ಜನರ ಜೀವ ಅಂದ್ರೆ ಆಟೊಂದು ಅಕ್ರೆ ನಂಗೆ. ಅದನ್ನ ನೀವು ಒಸಿ ಬೆಳೆಸ್ಕೊಂಡ್ರೆ ಒಳ್ಳೇದು. ಶಿವು, ನಮ್ಮ ಮನೆ ಜನ ಅಂದ್ರೆ ನಮ್ಗೆ ದ್ಯಾವ್ರು ಇದ್ದಂಗಪ್ಪ. ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದೀಯಾ? ಏನಮ್ಮ ಪಾರ್ವತಿ, ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡ್ರೆ ಹೆಂಗೆ? ಗೌಡ್ರೆ, ನನ್ನ ಗಂಡನ್ನ ಯಾವ ವಿಷಯದಲ್ಲಿ ಬೇಕಿದ್ರೂ ಸಮಾಧಾನ ಮಾಡ್ಬೋದು. ಆದರೆ ತಂಗಿರ ವಿಷಯ ಬಂದರೆ ಮದ ಬಂದಿರೋ ಆನೆ ನೋಡಿದಿರಲ್ಲ, ಹಾಗೆ 100 ಜನ ಬಂದರೂ ಬಗ್ಸಕ್ಕಾಗಲ್ಲ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ